AW ಚಾನಲ್ ಇದು ಜನರ ಅಭಿಪ್ರಾಯ ವಿಡಿಯೋಸ್. ನೀವು ಜನರಿಗಾಗಿ ಮಾತಾಡೋದು. ಯಾವ ಸರ್ಕಾರ ಬಂದರೆ ಚಂದ? ಕಾಂಗ್ರೆಸ್ ಬಂದ್ರೆ ಬಂದ್ರಲ್ಲ, ಏನಕ್ಕೆ ಕಾಂಗ್ರೆಸ್ ಬಂದರೆ ಚಂದ? ಒಳ್ಳೇದಾಯ್ತದೆ ಎಲ್ಲ. ಏನೇನು ಒಳ್ಳೇದಾಗಿದೆ ಸರ್? ಅದು ಜನಗಳಿಗೆ ಎಲ್ಲ ಬಸ್ ಎಲ್ಲ ಫ್ರೀ ಆಗಿದೆಯಲ್ಲ. ಓಕೆ, ನೀವು ಅದು ಒಂದೇ ನೋಡಿರೋದ? ಏನು ಯೂಸ್ ಬಸ್ ಫ್ರೀ ಮಾಡಿರೋದ್ರಿ? ಹೆಣ್ಸರುಗಳಿಗೆ ಆಯ್ತದಲ್ಲ. ಏನು ಯೂಸ್ ಆಗುತ್ತೆ ಸರ್ ಹೇಳಿ, ಯಾವ ಸರ್ಕಾರ ಬಂದರೆ ಚಂದ? ಸರ್ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಹೌದು ಸರ್. ರಾಹುಲ್ ಗಾಂಧಿ ಓಕೆ. ಪ್ರಧಾನಿ ಆಗಬೇಕು. ಈ ದೇಶ ನಡಿಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಕುಂತ್ಕೋಬೇಕು. ಓಕೆ. ಕಾಂಗ್ರೆಸ್ ಕುಂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಅನಾಥ ಆಗ್ಬಿಡ್ತದೆ. ಓಕೆ. ಮುಂಚೆನೂ ಆಗಿದೆ. 10 ವರ್ಷ ಕುಂತ್ಕೊಂಡು ಇದು 3ನೇ ಐಟಮ್ ಕುಂತ್ಕೋತಾ ಇರೋದು. ಇದು 3ನೇ ಐಟಮ್ ಕುಂತ್ಕೋತಾ ಇದೆ. ಓಕೆ. ದಯವಿಟ್ಟು ಕಾಂಗ್ರೆಸ್ ಕುಂತ್ಕೊಂಡ್ರೆ ತುಂಬ ಒಳ್ಳೆಯದು. ಸಾರಿಕರ ಜನಕ್ಕೂ ಒಳ್ಳೆಯದು. ಓಕೆ. ನಮ್ದಿರಲಿ, ಹಿಂದ್ಗಡೆ ಬದುಕೋರು, ಬಾಳು ಬದುಕೋರು, ಸಣ್ಣ ಮಕ್ಕಳು ಮರಿ ಊಟಕ್ಕಿಲ್ಲದೆ ಸಾಯ್ತಾ ಇರೋದು, ಸಂಪಾದನೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಆದ್ದರಿಂದ ದಯವಿಟ್ಟು ಕಾಂಗ್ರೆಸ್ ಕುಂತ್ಕೊಂಡ್ರೆ ತುಂಬ ಒಳ್ಳೆಯದು. ಧನ್ಯವಾದಗಳು. ಈಗ ಕರ್ನಾಟಕಲ್ಲಿ ಕಾಂಗ್ರೆಸ್ ಬರೋದು ಗ್ಯಾರಂಟಿ ಇದೆ ಸರ್? ಎಂ ಪಿನಲ್ಲೂ ಬರುತ್ತೆ. ಹೌದಾ? ಎಂ ಪಿಯಲ್ಲೂ ಬರುತ್ತೆ? ಅದು ಗ್ಯಾರಂಟಿ ಕೊಡ್ತೀನಿ ನಾನು. ಎಂ ಪಿನೂ ಬರುತ್ತೆ ಕಾಂಗ್ರೆಸ್. ಓಕೆ. ರಾಹುಲ್ ಗಾಂಧಿಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ, ಅವರು ಬಂದು ಗೆಲ್ಲಿಸ್ತಾರೆ? ರಾಹುಲ್ ಗಾಂಧಿ ಕುಂತ್ಕೋಬೋದು, ಪ್ರಿಯಾಂಕಾ ಗಾಂಧಿ ಕುಂತ್ಕೋಬೋದು. ಇವ್ರು ನಮ್ಮ ಇಂಡಿಯಾಗೆ ಸೇರಿದ್ದೀವಿ. ಇಲ್ಲಿದೆ ಅವನು ಮಕ್ಕಳಿಗೆ ಹುಟ್ಟಿಸಿರೋದು. ಹೌದು. ಏನಕ್ಕೆ ಆಚೆ ಅವ್ರ ಥರ ಕ್ರಿಯೇಟ್ ಮಾಡ್ತಾರೆ? ಅವ್ರು ಕ್ರಿಯೇಟ್ ಮಾಡ್ತಾರೆ ಅಂದರೆ ಎಕ್ಸ್ಪೀರಿಯನ್ಸ್ಗಳು ಸ್ವಲ್ಪ ಕಮ್ಮಿ ಇದೆ. ಈಗ ಸೋನಿಯಾ ಗಾಂಧಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಕೈಲೇ ಇದ್ದಾರೆ ಅವರು ಒಂದು. ಆದರೂ ಕೂಡ ಅವ್ರಿಗೆ ತಗೋತಾ ಇಲ್ಲ. ಯಾಕೆಂದರೆ ಔಟ್ ಆಫ್ ಕಂಟ್ರಿ ಅವರು, ಇಟಾಲಿಯಾದವರು. ಈಗ ಅವ್ರ ಮಕ್ಕಳು ಇಲ್ಲಿ ಇಂಡಿಯಾದವ್ರಿಗೆ ಹುಟ್ಟಿರೋದು ಮಕ್ಕಳು. ಆ ಮಕ್ಕಳಿಗೆ ಓಟ್ ಕೊಡಲೇಬೇಕು. ಗೆಲ್ಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾವನು ತಾಯಿ ಹೊಟ್ಟೆಯಿಂದ ಕಲ್ತ್ಕೊಂಬರೋಕ್ಕಿಲ್ಲ, ಹೊರಗಡೆ ಬಂದೇ ಕಲಿಯೋದವನು. ಆದ್ದರಿಂದ ದಯವಿಟ್ಟು ಕಾಂಗ್ರೆಸ್ಗೆ ಓಟ್ ಕೊಟ್ಟಷ್ಟು ಒಳ್ಳೆಯದು. ಏನೇನು ಒಳ್ಳೇದಾಗ್ಬೋದು ಕಾಂಗ್ರೆಸ್ ಬಂದರೆ? ಕಾಂಗ್ರೆಸ್ ಬಂದರೆ ನೋಡಿ, ಅವರು ದೇವರು ಇಲ್ಲ, ಪರಮಾತ್ಮನೂ ಇಲ್ಲ. ಯಾವ ಜಾತಿತ್ವನೂ ಅವ್ರು ಎಷ್ಟು ಮಾಡಬೇಕು ಅಷ್ಟೇ ಮಾಡೋದು. ಬ್ರಹ್ಮ ಎಷ್ಟು ಮಾಡಬೇಕು ಅಷ್ಟೇ ಮಾಡೋದು. ಅವನು ಪೂರ್ತಿ ದೇಶಕ್ಕೆ ಅವನು ಒಳ್ಳೇದು ಮಾಡ್ಕೊಂಡು ಹೋಗ್ಬಿಟ್ರೆ ಪರಮಾತ್ಮನಿಗೆ ಪೂಜೆ ಮಾಡೋದು ಬಂದ್ ಮಾಡಿಬಿಡ್ತಾರೆ. ಆದ್ದರಿಂದ ಎಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಜನಕ್ಕೆ ನೀವು ಊಟ ಹಾಕ್ತೀರಾ. ಇಡೀ ಮೈಸೂರಿಗೆ ಹಾಕಿ ಅಂದರೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಅವನು ಆದಷ್ಟು ಅವನು ಮಾಡ್ತಾನೆ. ಇವರು ಪ್ರಯತ್ನ ಪಡಬೇಕು ಬದುಕೋದು. ಸಿಕ್ತು ಅಂತ ಹೇಳ್ಬಿಟ್ಟು ಮಜಾ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. 4 ಕಾಸು ಇವರು ಇಡಬೇಕು. ಅವರೇನು ಅವ್ರ ಕೈಯಿಂದ ಕೊಡೋಕ್ಕಿಲ್ಲ. ಸಾರಿಕರ ಜನದ ದುಡ್ಡದು ಅಂದರೆ ಕಂಟ್ರೋಲ್ ಮಾಡಿ ನಿಮಗೆ ಕೊಡ್ತಾರೆ. ಆ ಕಂಟ್ರೋಲ್ಗೆ ನೀವು ತಡ್ಕೋಬೇಕು. ಆದ್ದರಿಂದ ಅವನಿಗೂ ಜ್ಞಾಪಕ ಮಾಡಬೇಕು, ಊಟ ಕೊಡೋನು ಅವನಿಗೂ ಜ್ಞಾಪಕ ಮಾಡಬೇಕು. ನಮ್ಮ ಹಿಂದೆ ಓಡಾಟ ಮಾಡ್ತಾನಲ್ಲ ಅವನಿಗೂ ಜ್ಞಾಪಕ ಮಾಡಬೇಕು. ಆ ಮಾಡಿದ್ರೆ ಅವ್ರಿಗೆ ಸಂತೋಷ, ಆನಂದ, ಬದುಕಿರೋರಿಗೆ ಸತ್ತಿರೋರಿಗೆ ಎಲ್ಲರಿಗೂ ಒಂದು ಆನಂದ, ಸಂತೋಷ ಸಿಕ್ಕುತ್ತೆ. ಆದ್ದರಿಂದ ಕಾಂಗ್ರೆಸ್ಗೆ ಓಟ್ ಕೊಟ್ಟರೆ ತುಂಬ ಒಳ್ಳೆಯದು. ಒಂದೊಂದ್ಸತಿ ಜನರೆಲ್ಲ ಹೇಳ್ತಾರೆ, ಎಷ್ಟೇ ಮಾಡಿದ್ರು ನೋಡು ಮೋದಿ ಅಷ್ಟು ಮಾಡೋರೆ, ಬಟ್ ಇವರೇನು ಮೋದಿ ಏನೂ ಮಾಡಿಲ್ಲ ಆ ಥರ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಹೇಳ್ತೀನಿ. ದುಡ್ಡು ಕೊಟ್ಟರೆ ದುಡ್ಡಿನ ಮೇಲೆ ಇಲ್ಲಿ ನಡೀತಾ ಇರೋದು, ಬಾಕಿದು ನಡೀತಾ ಇಲ್ಲ. ಆಯಿತಾ? ಈಗ ನಮ್ಮವರ ದುಡ್ಡು ತೊಗೊಂಡು ನಿಂತಿರ್ತಾರೆ BJPಗೆ. ನಾವೇನು ಮಾಡೋಕ್ಕಾಗಿಲ್ಲ. ಅವ್ನಿಗೆ ಹಾಕಬೇಡ, ಇವನಿಗೆ ಹಾಕಬೇಡ, ನಮಗೆ ಅಧಿಕಾರ ಇಲ್ಲ ಹೇಳೋಕ್ಕೆ. ನಿಮ್ಗೆ ಇಷ್ಟ ಯಾರಿಗೆ ಬರ್ತದೆ ಹಾಕಿ. ಅಂದರೆ ಯಾವನು ಬದುಕಿಸ್ತಾನೆ ಅವ್ನಿಗೆ ಹಾಕಿ. ವೇಸ್ಟೇಜ್ ಜನಕ್ಕೆ ಹಾಕಬೇಡಿ. ಕಾಂಗ್ರೆಸ್ ಇವಾಗಿಂದ ಇಲ್ಲ, ಆಗಿನ ಕಾಲದಿಂದ ನಾನು ಕಾಂಗ್ರೆಸ್ BJP ಎರಡೇ ಇರೋದು. ಎರಡಕ್ಕೆ ವಾತಾವರಣ ನಡೀತಾ ಇದ್ದಿದ್ದು. ಆಯಿತಾ? BJP ಕುಂತ್ಕೋತು, ಆಮೇಲೆ ಕಾಂಗ್ರೆಸ್ ಕುಂತ್ಕೋತು, ತಿರ್ಗಾ BJP ಕುಂತ್ಕೋತು, ತಿರ್ಗಾ ಕಾಂಗ್ರೆಸ್ ಕುಂತ್ಕೋತು. ಇದು ನಡೀತಾನೆ ಇದ್ದು. ಇದು ಯಾಜ್ಯ ಮಾಡ್ದಂಗೆ, ಕುಷ್ಟಿ ಮಾಡ್ದಂಗೆ ಇದು. ಯಾವನು ಗೆಲ್ತಾನೆ ಅವ್ನು ಗೆದ್ದ, ಇವನು ಗೆದ್ದ, ಅದೆಲ್ಲ ಹೇಳಬೇಡ್ದು. ನಿಮ್ಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರಿಗೆ ಹಾಕಿ. ಆದರೂ ಕಾಂಗ್ರೆಸ್ಗೆ ಹಾಕಿ ಗೆಲ್ಲಿಸಿ. ಅವನೇ ಆಗಬೇಕು ಪ್ರಧಾನಿ. ಆದಷ್ಟು ಒಳ್ಳೆಯದು, ಸಾರಿಕರ ಜನಕ್ಕೂ ಒಳ್ಳೆಯದು. ಅದಕ್ಕೆ ನಾವು ಜಾಸ್ತಿ ಏನು ಹೇಳೋಕ್ಕೂ ಆಗತ್ತೆ. ನಿಮ್ಮ ಏರಿಯಲ್ಲಿ ನಿಮ್ಮ ಕಾರ್ಪೊರೇಟರ್ನ ಹೇಗೆ ಕೆಲಸ? ಇಲ್ಲೇ ಇದ್ದಾರಲ್ಲ, ನಮ್ಮ ಕಾರ್ಪೊರೇಟ್ರ್ ಇದ್ದಾರೆ, ಹಸ್ರತುಲ್ಲಾ. 3 ಕಾರ್ಪೊರೇಟ್ರು ಇದ್ದಾರೆ ಏರಿಯಾಕ್ಕೆ. ಏನು ತೊಂದರೆ ಇಲ್ಲ. ಇಲ್ಲಿ ಬರೋದೇ ಕಾಂಗ್ರೆಸ್ಸು ಕಾರ್ಪೊರೇಟ್ರು ಇಲ್ಲಿ ನಮ್ಮ ಏರಿಯಾಗೆ. ಯಾರೇ ಬರಲಿ, ಅವನು ಕಾರ್ಪೊರೇಟ್ರ್ ಇವನು ಬರಲಿ, ಅವನು ಬರಲಿ, ಯಾರೇ ಬರಲಿ, ಕಾಂಗ್ರೆಸ್ ಬರೋದಿಲ್ಲ. ಪ್ರಧಾನಿ ಅಲ್ಲೂ ಕಾಂಗ್ರೆಸ್ ಬರೋದು, MP ನಲ್ಲೂ. ಇದು ಗ್ಯಾರಂಟಿ ಮಾಡಿಕೊಳ್ಳಿ, ಫುಲ್ ಗ್ಯಾರಂಟಿ ಇದೆ. ಇವಾಗ MP ನಲ್ಲೂ ಅದೇ ಬರೋದು. ಇವಾಗ ಮೈಸೂರು ಹತ್ರ ಇನ್ಶಾಲ್ಲ ಕಾಂಗ್ರೆಸ್ ಬರ್ತಾರೆ. ಓಕೆ. ಮೈಸೂರು ಅಂದರೆ ಮೈಸೂರು ಕಾಂಗ್ರೆಸ್ ಬಂದರೆ ಅವನು ಬರ್ಬೋದು.
ಪ್ರಧಾನಿ ಇವನು ಕುಂತ್ಕೊಂಡ್ರೆ ಮೋದಿ ಇವನು ಎಲೆಕ್ಷನ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಕುಂತವ್ನೆ. ಅದಾಗದೇ ಇಲ್ಲ ಸರ್. ಆಗೋದಿಲ್ಲ ಹೇಳ್ತಾವನೆ. ಈಗ ನೀವೇ ಏನು ಹೇಳಿದ್ರು ಎಲ್ಲ ಹೇಳ್ತಾವ್ರೆ ಮೋದಿ ಬರ್ತೀವಿ. ಆ ಥರ ಎಲ್ಲ ಮಾಡಿದ್ರೆ ನಾವೇ ಬಿಡೋಕ್ಕಾಗುತ್ತಾ? ಪ್ರೊಟೆಸ್ಟ್ ಮಾಡಲ್ವಾ? ಸಾರ್ ಹೋದ ಸಲ ಜನ ಪಬ್ಲಿಕ್ಕು ಡಿಮ್ಯಾಂಡ್ ಮಾಡದೆ ಹೋಗಿದ್ರೆ ನೋಟ್ ಮೇಲೆ ಇವಂದೇ ಫಿಗರ್ ಕುಂತ್ಕೊಳ್ಳೋದು ಮಹಾತ್ಮ ಗಾಂಧಿಗೆ ತೆಗ್ದು. ಅಲ್ಲಿಗೆ ಏನು ಪ್ರಯೋಜನ ಆಯಿತು? ಈ ದೇಶ ಉಳಿಸಿದ್ಯಾರು? ಈ ದೇಶ ಆಡಿದ್ಯಾರು? ಹೌದು. ಯಾರ ಹೆಸರು ತಗೋತಾ ಇಲ್ಲ. ಈಗ ಅವ್ರು ಹೋದರು, ಅವ್ರದ್ದು ಮೂಳೆನೂ ಇಲ್ಲ. ಇವ್ರು ಅದರ ಮೂಳೆ ಇದೆ, ಇವರು ಬಿಡ್ಸೋಕ್ಕಾಗ್ತಾಯಿಲ್ಲ. ಏನಕ್ಕೆ ಆ ಥರ ರೀಕಾಲ್ ಮಾಡಲ್ಲ? ದೊಡ್ಡವರೆಲ್ಲ ಏನೆಲ್ಲ ಮಾಡಿಕೊಟ್ಟವ್ರೆ ನಮಗೆ ಅನ್ನೋದೆಲ್ಲ ಏನಕ್ಕೆ ಮಾಡಲ್ಲ ಸರ್? ಇದು ಏನಿದ್ರು ಇದು RSS BJP ಇವರು ಅರಗಂಟ. ಈ ಪ್ರಪಂಚ ಉದ್ಧಾರ ಆಗೋದಿಲ್ಲ, ಇದು ಗ್ಯಾರಂಟಿ ಇದೆ. ಈಗ ನನಗೆ 72 ತುಂಬಿ 73ನೇ ವರ್ಷ ನಡೀತಾ ಇದೆ. ನಾನು ಆವಾಗಿಂದನೂ ಕಾಂಗ್ರೆಸ್ಗೆ ಹಾಕ್ತಾಯಿದ್ದೀನಿ, ಈಗಲೂ ಅದಕ್ಕೆ ಹಾಕ್ತೀವಿ. ನಮಗೆ ದುಡ್ಡು ಬೇಕು, ಹಣ ಬೇಕು, ಆಸ್ತಿ ಬೇಕು, ಅದು ನಮಗೆ ಬೇಕಾಗಿಲ್ಲ. ನಮ್ದು ಓಟ್ ಇದೆ, ನಾವು ಹಾಕಬೇಕು. ನಾವು ಇಂಡಿಯಾದಲ್ಲಿ ಬದುಕಿದ್ದೀವಿ ಅಂತ ಹುಟ್ಟಿ ಬೆಳೆದಿದ್ದೀವಿ, ಬದುಕಿದ್ದೀವಿ. ಇದೇ ಭೂಮಿಯಲ್ಲಿ ನಾವು ಸೇರಬೇಕು. ಆದ್ದರಿಂದ ಕಾಂಗ್ರೆಸ್ಗೆ ನಾವು ಓಟ್ ಖಂಡಿತ ಕೊಡ್ತೀವಿ. ಇಲ್ಲಿದ್ದು ಗ್ಯಾರಂಟಿ ಕೊಡ್ತೀವಿ, ನಿಮ್ಗೆ MP ನಲ್ಲೂ ಗ್ಯಾರಂಟಿ ಕೊಡ್ತೀವಿ. ದೇವ್ರ ಮೇಲೆ ಕಟ್ಲೆ ಮಾಡಿ ಸಾರಿಕರ ಜನ ಚೆನ್ನಾಗಿರ್ಬೇಕು. ಎಲ್ಲರಿಗೂ ಒಳ್ಳೇದಾಗಬೇಕು, ಕೆಟ್ಟದ್ದು ಯಾರಿಗೂ ಬಾರ್ದು ಸರ್. ಇಲ್ಲಿ ಜಾತಿತ್ವ ಇದೆಯಾ ಸರ್? ಇಲ್ಲ ಸರ್, ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಟ್ಟಿಗೆ ಇರೋದು ಇಲ್ಲಿ. ನಮ್ಮ ಮೈಸೂರು ಸ್ಟೇಟಲ್ಲಿ, ಕರ್ನಾಟಕದಲ್ಲಿ ಈ ಜಾತಿ ಆ ಜಾತಿ ಭೇದ ಭಾವನೆ ಯಾವುದೂ ಇಲ್ಲ. ಅವನು ತಿಂತಾನೆ, ನಾವು ತಿಂತೀವಿ. ಅವನು ಸೇರ್ತಾನೆ, ನಾವು ಸೇರ್ತೀವಿ. ಒಂದು ಒಳ್ಳೆಯದಕ್ಕೆ ಕೆಟ್ಟದ್ದಕ್ಕೆ ಅವನು ಕರೀತಾನೆ, ನಾವು ಕರಿತೀವಿ. ಜಾತಿ ಭೇದ ಮಾಡಿಕೊಂಡ್ರೆ ಸತ್ತೋಗ್ಬಿಡ್ತಾನೆ ಮನ್ಸ. ಈ ಸತ್ತೋಗೋದೇ ಬಿಸಿಲು ಹೊಡಿತಾ ಇರೋದು. ಅದಕ್ಕೂ ತಿರ್ಗಾ ಬದುಕಿಸ್ತಾನೆ ಮೇಲ್ಗಡೆ ಪರಮಾತ್ಮ. ಅವನ ಹೆಸರು ತಗೋಬೇಕು. ಮೇನ್ ಪಾಯಿಂಟ್ ಸಾರಿಕರ ಜನಕ್ಕೆ ಒಳ್ಳೇದಾಗ್ತದೆ. ಇದರಲ್ಲಿ ಜಾತಿ ಫಲ ಭೇದ ಮಾಡಿಕೊಂಡ್ರೆ ಅವನು ಸರಿಗಿಲ್ಲ ಅಂತ ಏನು ಹೇಳ್ತಾರೆ. ಹೌದು, ಅಷ್ಟಿದೆ. ದಯವಿಟ್ಟು ಮುಗಿಸ್ತೀನಿ.